ನಾನು ಇವತ್ತು ನಿಮ್ಮ ಹತ್ರ ಒಂದು ಕೇಳ್ತೀನಿ ಕ್ವಶನ್, ಸತ್ಯ ಹೇಳಬೇಕು ಮಾತ್ರ ನೀವು. ನನಗೆ ಚೂರು ಕೂಡ ಬೇಜಾರಾಗಲ್ಲ ಸುಳ್ಳು ಹೇಳಿದರೆ. ಒಂದೇ ನೋಡಿ ಬೋರ್ ಆಗೋದಿಲ್ವಾ? ಅದು ಹಾಗೆ ಮಾಡೋದು. ಈಗ ಮದುವೆ ಆಗಿ ನಾವು ಇಷ್ಟು ವರ್ಷ ಆಯ್ತಲ್ಲ, ಕುಡಿಯಲ್ಲ ಅಂತ ಎಣಿಸ್ತೀರಾ ನಿಮ್ಮ ಮಕ್ಕಳು? ಎಲ್ಲ ಮಕ್ಕಳು ಕೂಡ ಕುಡಿತಾರೆ, ಆದ್ರೆ ಏನು ಗೊತ್ತುಂಟಾ, ಕದ್ದು ಮುಚ್ಚಿ ಕುಡಿತಾರೆ ಅಷ್ಟೇ. ಏನು ತಿಂದಿದ್ದು ಅದನ್ನು ಹುಚ್ಚಿದ್ದು ನೀನು ಹೇಳಿ, ನನಗೆ ಹೇಳ್ತಿರಲ್ಲ ಅದೆಲ್ಲ ಹೇಳಿ. ನನಗೆ ಅಡ್ಡ ಬಿದ್ದಿದೆ. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಓಕೆ, ಬೆಳಿಗ್ಗೆದೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಊಟಕ್ಕೆ ಆಲ್ರೆಡಿ ಎಲ್ಲ ರೆಡಿ ಉಂಟು. ಹಾಗೆ ಇವತ್ತು ಫುಲ್ ಡೇ ನನ್ನ ಜೊತೆ ಇದ್ದೀನಿ. ಸೂಪರ್ ಮಾಡೋಣ ವ್ಲಾಗ್, ಬನ್ನಿ. ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ, ಒಳ್ಳೆ ಬಿಸಿಲುಂಟು. ಹಾಗಾಗಿ ನಿನ್ನೆ ನಾನು ಒಂದು ಕೆಲಸ ಮಾಡಬೇಕಂತ ಎಣಿಸಿದ್ದು ಇವತ್ತಿಗೆ ಅದು ಕಂಟಿನ್ಯೂ ಆಗುತ್ತೆ. ಕೆಲವು ಮನೆ ಒಳಗೆ ಒಳ್ಳೊಳ್ಳೆ ಗಿಡ ಅದು ಇದೆಲ್ಲ ಸ್ವಲ್ಪ ಸೆಟ್ ಮಾಡಿ ಇಡೋಣ ಅಂತೇಳಿ ಎಣಿಸಿದ್ದೀನಿ. ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ. ಓಕೆ, ನಿನ್ನೆದ್ದೇ ಎಲ್ಲ ಉಂಟು ಲಂಚಿಗೆ. ಇದು ಪಡವಲಕಾಯಿ ಪಲ್ಯ ಮತ್ತು ನಿನ್ನೆ ಮಾಡಿದ್ದು ಚಿಕನ್, ಹಾಗೂ ನಾನು ರೊಟ್ಟಿ ತಿಂತಾ ಇದ್ದೀನಿ ಜೋಳದ್ದು, ಮತ್ತು ಉಳಿದವರಿಗೆ ರೈಸ್. ಎಂತ ಬೇಕು ನಿಮಗೆ? ನೀರಾ? ಓಕೆ, ಈಗ ಊಟ ಮಾಡೋದು, ಆಮೇಲೆ ನೋಡೋಣ ಎಲ್ಲ ಕೆಲಸ ಮಾಡೋಣ. ಬೇಗ ಬೇಗ ಆಗ್ಬೋದಲ್ಲ. ಹೊರಗಡೆ ನೋಡಿ ಚೆನ್ನಾಗಿ ಬಿಸಿಲಿದೆ ಇವತ್ತು, ತುಂಬ ದಿನದ ನಂತರ. ನಿನ್ನೆ ಫುಲ್ಲು ಮಳೆ ಇತ್ತು, ಬೆಳಿಗ್ಗೆ ಕೂಡ ಇವತ್ತು ಮಳೆ ಇತ್ತು ಜೋರು. ಇವಾಗ ಸ್ವಲ್ಪ ಓಕೆ, ಊಟ ಆಯಿತು. ಕಾಗೆಗಳು ನೋಡಿ ನನ್ನ ಜೊತೆನೆ ಮಾತಾಡ್ತಾರೆ. ಊಟ ಆಯಿತು. ಇವಾಗ ಕೆಲವು ಗಿಡ ನಿನ್ನೆ ಎಲ್ಲ ನೋಡಿ ಸ್ವಲ್ಪ ಮಳೆ ಬರ್ತಾ ಇತ್ತಲ್ವ, ಹಾಗೆ ಒಳಗಿನ ಗಿಡ ಎಲ್ಲ ಹೊರಗಡೆ ಇಟ್ಟಿದ್ವಿ. ಅದನ್ನೀಗ ನನಗೆ ಸ್ವಲ್ಪ ಚೆಂದ ಮಾಡಿ ಇಡ್ಲಿಕ್ಕುಂಟು. ಹಾಗೂ ಇನ್ನು ಕೆಲವು ಗಿಡ ಎಲ್ಲ ಸ್ವಲ್ಪ ಇದು ಮಾಡಲಿಕ್ಕೆ ರೀಪಾಟ್ ಎಲ್ಲ ಮಾಡಲಿಕ್ಕುಂಟು. ರಿಪೋರ್ಟ ನಾನು ಎನಿಸಿದ್ದೆ ಗಲೀಜು ಮಾಡಿ ಇಡ್ಲಿಕ್ಕುಂಟು. ಮಂಗ ಇವರೊಂದು ಆ ಮೀನಿನಿಂದ ಬಿದ್ದಿದ್ದಾರೆ ಇಡೀ ದಿನ. ಮರಿ ಮೀನನ್ನು ಅದಕ್ಕೆ ಸೊಳ್ಳೆ ತಂದು ಹಾಕುವುದು, ಅದಕ್ಕೆ ಇದು ಮಾಡೋದು, ಅದನ್ನೇ ಮಾಡಿರ್ತಾರೆ ಇಡೀ ದಿನ. ಭಾರಿ ಖುಷಿ ಅವರಿಗೆ. ಒಂದು ಸಣ್ಣ ಮಕ್ಕಳಂಗೆ ಆ ಮೀನಿನಿಂದ ಇರ್ತಾರೆ ನೋಡಿ. ಎಂತ ತಿಂತೀರಾ ಮೀನು ಹಿಡಿದು? ಓಕೆ, ಮೆಣಸಾಗಿದೆ, ಸ್ವಲ್ಪ ಮೆಣಸೆಲ್ಲ ತೆಗಿಯೋಣ. ಮೆಣಸಿನ ಹಾರ್ವೆಸ್ಟಿಂಗ್ ಮಾಡೋಣ ನಾವು. ಏನು ಹೇಳ್ತೀಯ ರಾಯ್? ಇರ್ಲಿ. ಎಂತ ಇರಲಿ? ಮೆಣಸಿನ ಚಟ್ನಿ ಮತ್ತೆ ಸಂಜೆಗೆ ನಿನಗೆ. ಹೌದು, ಈಗ ಉಂಟದಲ್ಲಿ ತುಂಬ ಅದಾಗ ತೆಗಿಯೋಣ. ಇರಲಿ ಇರಲಿ, ಅದು ತೋರಿಸ್ಲಿಕ್ಕೆ ನಮ್ಮ ಹತ್ರ ಮೆಣಸು ಆಗುತ್ತೆ ಅಂತೇಳಿ. ಇದೆಲ್ಲ ಮೊನ್ನೆ ನೋಡಿ ನೆಟ್ಟಿದ್ದು ನಾವು, ಚೆನ್ನಾಗಿ ಬಂದಿದೆ. ಅದು ಇದು ಎಣ್ಣೆಗೆ ಇದು ಮಾಡಿ ಇಡಬೇಕಿತ್ತು. ಎಣ್ಣೆಗೆ ಇಡಿ ಅದನ್ನೆಲ್ಲ. ಇದು ಕುಂಬಳಕಾಯಿ ತೆಗೆದ್ರಾ ಬಳ್ಳಿ? ಇಲ್ಲಿದ್ದು ಅಲ್ಲೇ ಉಂಟದು, ತೆಗಿಬೇಕದು. ಈ ಗಿಡ ಇದಾಗಿದೆ, ಅದಕ್ಕೆ ಎಳ್ಕೊಂಡು ತೆಗಿಬೇಕದು. ಪಜ್ಜು ಸ್ವಲ್ಪ ಇಲ್ಲಿ ಬಾ. ಅಲ್ಲಿಂದ ಕಟ್ ಮಾಡಬೇಕು, ಇಲ್ಲಿಂದ ಕಟ್ ಮಾಡಿದ್ರೆ ಸಾಕು. ಅದು ಎಳಿಬೇಕು ಅಲ್ಲಿ ಅದರದ್ದು. ಅದು ಕಟ್ ಮಾಡಿದ್ರೆ ಅಲ್ಲಿ ಸಾಹಿತ್ಯ ಕೊಡ್ತೇಕೋ. ಒಟ್ಲೆ ಮತ್ತೇಚೆ ಜತೆ ಅದು ಕಡಂಕು. ಓಕೆ, ಇವಾಗ ನನ್ನ ಟೀಮ್ ತಗೊಂಡಿದ್ದೀನಿ. ನನ್ನ ಟೀಮ್ ಮೆಂಬರ್ಸ್ ಪಜ್ಜು ಹಾಗೂ ನನ್ನ ಹಸ್ಬೆಂಡ್, ನನ್ನ ಟೀಮ್ ಮೆಂಬರ್ಸ್ ಇವರು, ಹಾಗೂ ರಾಯ್ ಕ್ಯಾಮ್ರಾಮನ್. ಹಾಗೆ ನಂದೆಲ್ಲ ಗಂಟು ಮುಟ್ಟೆ ಎಲ್ಲ ತೊಗೊಂಡು ಕೂತ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಂದು ಮೊದಲು ಗೊತ್ತುಂಟಲ್ಲ ನಿಮಗೆ, ಬೇರೆ ಇದಿತ್ತು, ಮನಿ ಪ್ಲಾಂಟ್ ಇದ್ದಿತ್ತು, ಅದನ್ನೆಲ್ಲ ತೆಗೆದು ಇದಕ್ಕೆ ಬೇರೆ ಪ್ಲಾಂಟ್ ಎಲ್ಲ ಹಾಕಿ ಕಂಪ್ಲೀಟ್ಲಿ ನೋಡಿ. ಒಂದು ಬುಟ್ಟಿ ಉಂಟು ನನ್ನ ಹತ್ರ, ನಂತರ ಒಂದು ಇದುಂಟು, ನಂತರ ಒಂದು ಇದುಂಟು, ಸುಮಾರು ಉಂಟು ನನ್ನ ಹತ್ರ. ಇದು ಯಾವುದು ಎಂತ ಹೇಳ್ತಾರೆ, ಪಾಟ್. ಆದರೆ ಅದು ಒಳಗಡೆ ಮ್ಯಾಚ್ ಆಗೋದಿಲ್ಲ, ಕೆಲವು ಕಲರ್ಫುಲ್ ಎಲ್ಲ ಉಂಟು, ಅದೆಲ್ಲ ನಾನು ಇಡೋದಿಲ್ಲ. ಆದರೆ ಮ್ಯಾಚ್ ಆಗುವಂಥದ್ದು ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡಿ ಅಲ್ಲಿ ಒಂದೊಂದು ಕಡೆ ಇಡ್ತೀನಿ ಅಂತ ಹೇಳಿ. ಹಾಗದು ನಾವು ದೊಡ್ಡದೊಂದು ತೊಗೊಂಡು ಬಂದಿದ್ವಿ ನೋಡಿ. ತೋರಿಸ ಪಜ್ಜು ಅದು. ಅದರಲ್ಲಿ ಅವತ್ತು ಮಣ್ಣೆಲ್ಲ ತುಂಬಿಸಿ ನಾವು ಹಾಕಿದ್ವಿ, ಅದು ಗಿಡ ಚೆನ್ನಾಗೇ ಆಗಲಿಲ್ಲ. ಅದಕ್ಕೆ ಅದನ್ನೆಲ್ಲ ತೆಗೆದು ಮಣ್ಣು ಎಲ್ಲ ತೆಗೆದು ಏನು ಮಾಡ್ತೀನಿ, ಪಾಟ್ ಹಾಗೆ ಇಡ್ತೀನಿ. ಹಾಗೂ ಪಾಟ್ ಒಳಗಡೆ ನಾನು ಯಾವುದಾದ್ರೂ ಇನ್ನೊಂದು ಪಾಟ್ ಇಟ್ಟು ಹಾಗೆ ಒಂದು ಗಿಡ ಇಡ್ತೀನಿ ಅಂತೇಳಿ. ಆವಾಗ ಇಷ್ಟು ದೊಡ್ಡ ಪಾಟನ್ನು ನಾವು ಹೇಳ್ಕೊಂಡು ಬರ್ಬೇಕಂತಿಲ್ಲ, ಅದನ್ನು ತೆಗೆದು ರೀಪಾಟ್ ಎಲ್ಲ ಮಾಡ್ಬೋದು ಅಂತೇಳಿ ಹಾಗೆ ಎಲ್ಲ ಐಡಿಯಾ ಮಾಡಿದ್ದೀನಿ. ಅದರಲ್ಲಿ ಇದನ್ನು ಹಾಕೋದಂತೇಳಿ ಎನಿಸಿದ್ದೀನಿ. ಇದು ಪಕ್ಕದ ಮನೆಯವ್ರದ್ದು ನಾವು ಅವತ್ತು ತೊಗೊಂಡು ಬಂದಿದ್ದು. ಆ ಪಾಟಲ್ಲಿ ಇಟ್ಟಿದ್ದೆ ನಾನು, ಎಲ್ಲ ಅವತ್ತು ತೋರಿಸಿದ್ದೆ ನಾನು ನಿಮಗೆ. ಇವಾಗ ತೆಗೆದು
ಈಗ ಅದರಲ್ಲೇ ಹಾಕ್ತೀನಿ ಹಾಗೆ ಒಂದೊಂದರಲ್ಲಿ ಇಟ್ಟು ಕಂಪ್ಲೀಟ್ ಚೇಂಜ್ ಮಾಡ್ತೀನಿ. ಬಿಚ್ಚಿದ್ರಾ? ಲಾಸ್ಟ್ ಟೈಮ್ ಇದೆಲ್ಲ ತಂದಿದೆ, ಎಲ್ಲ ಹಣ ವೇಸ್ಟ್. ವೇಸ್ಟ್ ಮಾಡ್ತಾ ಇದ್ದೀನಿ, ವೇಸ್ಟ್ ಮಾಡ್ತಾ ಇದ್ದೀನಿ. ಇದೊಂದು 2-3 ವರ್ಷ ಆಯ್ತಾ ಅಂತ. 3 ವರ್ಷ ಆದ್ರೆ ನಾನು ಮನೆ ಆಗಿದ್ದೆ ಇವಾಗ ಇನ್ನು ನಾವು ಯೂಸ್ ಮಾಡ್ಬೇಕು. ಬ್ಯಾಂಕಲ್ಲಿ ಇಟ್ಟಿದ್ದೆ ಹಣವನ್ನು ಇದೆಲ್ಲ ಲೋನ್ ಎಲ್ಲ ಕೊಡ್ತೀವಿ. ಹೌದು, 50 ರೂಪಾಯಿ ಇದಕ್ಕೆ 50 ರೂಪಾಯಿ ಬ್ಯಾಂಕಲ್ಲಿ ಇಟ್ಟಿದ್ರೆ ಇದಾಗ್ತಿತ್ತು ನಿಮಗೆ. ಇನ್ನೊಂದು ಇದು ಕಟ್ತಿದ್ರಿ ಅಲ್ಲಿ. ವೇಸ್ಟ್ ಎಲ್ಲ. ನೀವು ನಾಳೆ 2 ದಿನ ಬಿಟ್ರೆ ನನ್ನನ್ನು ಕೂಡ ವೇಸ್ಟ್ ಅಂತ ಹೇಳ್ತೀರ. ಇಲ್ಲ ಅದಿಲ್ಲ ಆಗ ಮಂಡೆ ಎಲ್ಲ ವೇಸ್ಟ್ ಬಾಡಿಗಳು. ಓಕೆ, ಅವರೆಂತಂತೆ ಅಲ್ಲಿ ಎಂತ ಇಲ್ಲ, ಜಾಸ್ತಿ ಮಾತಾಡ್ಬೇಡಿ, ಪೆಟ್ಟು ತಿನ್ಬೇಡ ನನ್ನ ಹತ್ರ, ಹೋಗಿಲ್ಲಿದ. ಅರ್ಥ ಆಯ್ತಾ ಪಾಂಡ? ಅವರಿಗೆ ಫುಲ್ ಇದಾಗಿದೆ. ಎಂತ ಬೇಗ ಬೇಗ ಮಾಡಿದ್ರೆ ಆಯ್ತು ಅಲ್ಲಿ ಕೆಲಸ, ಮರ್ಯಾದೆಯಿಂದ ಕೂತ್ಕೊಂಡು. ಒಂದು ದೊಣ್ಣೆ ತರ ಹೋಗ, ಅದಕ್ಕೆ ಪ್ರಸಂಗ ಮಾತಾಡ್ತಲ್ಲ ಒಂದು. ಇದಕ್ಕೆ ಇವಾಗ ಇದಾಕನ ಕಲ್ಲರ್. ಪಜ್ಜು ಆರ್ಟಿಸ್ಟ್ ಅಂತೆ ನಮ್ದು. ಯಾವ ಆರ್ಟಿಸ್ಟ್ ಅದು? ಅಯ್ಯೋ, ಇದು ಲೈಟ್ ಕಲರ್ ಬೇಕಿತ್ತಾ? ಡಾರ್ಕ್ ಆಯ್ತಿದೆ. ನೋಡಿ ನೋಡಿ ಅಲ್ಲಿ ನೋಡಿ ರಯ್ಯ, ಪಜ್ಜು ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಎಂತ ಮಾಡ್ತಿದ್ದಾನೆ ನೋಡಿ ಅಲ್ಲಿ. ನೋಡಿ ಅಂತೆ, ಹೋಗು ಒಂದು 2 ಬುಟ್ಟಿ ಮಣ್ಣು ತಾ ಹೋಗು. ನೋಡಿ ಅಂತೆ ಅವನದ್ದು 2 ಲೋಡ್ ಕಲ್ಲು ತಾ ಹೋಗು. ಹೋಗ, ಕೆಲಸ ಹೇಳಿದ್ರೆ ಮಾಡ್ತಾನಂತೆ ಅವನು. ಕೆಲಸ ಹೇಳಿದ್ರೆ ಒಂದೊಂದು ನೆವ ಹೇಳ್ತಾನೆ ಮತ್ತೆ. ಇನ್ನ ತಲೆಗೆ ಹಾಕು ಮಿಠಾಯಿ. ಎಂತ ಮಿಠಾಯಿ ಎಂತ ಹೇಳ್ದ? ಇದು ಓಪನ್ ಮಾಡ ಒಳಗಡೆದು. ಓಕೆ ಅಮ್ಮ, ತಡಿ ನಾನು ಕೂಡ ಇದು ಮಾಡಿ ಸ್ಟಾಂಪ್ ಕೊಡ್ತೀನಿ. ಇದೆಲ್ಲ ಆಯ್ತು, ಎಲ್ಲ ಬೇಡ ನನಗೆ. ಮತ್ತೆ ಐವರಿ ಬೇಕು, ಐವರಿ. ಓ ಎಲ್ಲೋ ಕೊಡೋದು ಎಲ್ಲೋ ಆ್ಯಂಡ್ ವೈಟ್ ಸ್ವಲ್ಪ ಮಿಕ್ಸ್ ಮಾಡೋದು ಸರಿ. ಬಾ, ಇಲ್ವಾ ಇದರಲ್ಲಿ ಬೇರೆ ಕಲರ್ ತೋರಿಸ್ತಾ ಉಂಟು ನೋಡಿ, ಇಲ್ಲಿ ಬೇರೆ ಕಲರ್ ಉಂಟು, ಹಾಕೋದು ಬೇರೆ ಆಗುತ್ತೆ. ನಿಮ್ಮ ಬುಟ್ಟಿ ಯಾವುದು? ಚಮ್ ಚಮ್ ಚಿಮ್ ಕಲರ್. ನಿಮ್ಮ ಬುಟ್ಟಿ ರಾಂಗ್ ಉಂಟು. ವೈಟ್ ಎಲ್ಲಿ ಉಂಟಾ? ಇದಲ್ಲ ವೈಟ್. ತಡಿಯಾ, ಇದು ಓಪನ್ ಮಾಡಿ ಬಜ್ಜು ಒಳಗಡೆದು. ಇದೆಲ್ಲ ಹೊಸತ್ತು, ಆವಾಗ ತಗೊಂಡು ಬಂದಿತ್ತು, ಅದನ್ನು ಯೂಸೇ ಮಾಡಲಿಲ್ಲ. ಎಂತ ಅಲ್ಲ, ಒಳ್ಳೆ ಯೂಸ್ಫುಲ್ ಆಗ್ತಾ ಉಂಟು ಎಲ್ಲ ವಸ್ತು ತಂದಿದ್ದು ಅಂತ ಹೇಳುದು. ಅದು ನಂಗೆ ಹಾಗೆ ಕೇಳಲಿಲ್ಲ. ನಿಮಗೆ ಅದು ಅಧಿಕ ಪ್ರಸಂಗದೆಲ್ಲ ಬೇಗ ಕೇಳುದು ನಿಮ್ಗೆ ಎಂತೆಂತ. ಅಂದ್ರೆ ನೀನು ಅದಕ್ಕೆ ನಾನು ಯಾವ್ದಾದ್ರು ಒಳ್ಳೇದು ಮಾತಾಡಿದ್ದು ನೀವು ಯಾವತ್ತಾದ್ರೂ ಕೇಳಿದ? ನೀನು ಅಧಿಕ ಪ್ರಸಂಗ ಮಾಡ್ತಾ ಇದ್ದೆ ಅಂತ ಆಯ್ತು ಅಂದ್ರೆ ಇದನ್ನು ಮಿಕ್ಸ್ ಮಾಡಿ ಮಾಡು. ಯಾರಿಗೆ ಹೇಳುದ ಮಾಡಿ ಅಂತ ಹೇಳಿದ್ದೆ ನಾನು ಮಾಡ್ತೀನಿ. ಇಲ್ಲಿ ಕೊಡ, ಸರಿ ಉಂಟಾ ನೋಡ್ತೀನಿ ಕಲರ್ ಮೊದಲು. ಇದೆಂತ ಅದಿಂತಲ್ಲ, ಇದ್ರೊಳಗೆ ಬ್ಲೇಡ್ ನೋಡ ಹಾಕ. ಹಾ, ಇದ್ರೊಳಗೆ ಬ್ಲೇಡ್. ಹಾ, ಇದು ಕೊಡಿ. ಸರಿಯಾ? ಇನ್ನು ಸ್ವಲ್ಪ ಹಾಕ್ತಾನೆ ಅವನು. ಸರಿ ಹಾಕು, ಸರಿ ಆಗುತ್ತಾ ಇವನ್ ಎಲ್ಲ ಗ್ರೇ ಅದು ಇದೆಲ್ಲ. ಐವರಿ ಆಗುದು. ನಾನು ವೈಟಿಗೆ ಹೇಳಿದ್ದೆ ಮಾಡಿ, ಅತ್ತಿಗೆ ಎಲ್ಲೋಗಿ ಹಾಕ್ತಿದ್ದಾನೆ. ಇದೋಯ್ತು ಮತ್ತೆ ಹೋಗದೆ ಇರ್ತದೆ ಕೊಡಿ. ಹೇಗೆ ಹೋಯ್ತಲ್ಲ, ಒಂದು ಸ್ಟಾಂಪ್ ಹಾಕ್ತೀನಿ. ಇವನು ಇದು ಉರ್ಚ್ತಾ ಇದ್ದಾನೆ ಇದರಲ್ಲಿ. ಹೀಗೆ ಬರುದಿಲ್ಲ. ಎಂತದ ಉರ್ಚುದು ಅಂತ ಹೇಳಿದ್ರೆ 2ಕ್ಕೆ ಮಾಡ್ತಾ ಇದ್ದಾನೆ. ಶಗಣಿ ಮ್ಯಾನ್. ಹೋಗ ಅಲ್ಲಿ ಅಣ್ಣನಿಗೆ ಹೆಲ್ಪ್ ಮಾಡ, ಹೋಗಿ ಹೋಗ. ನೀನು ಹಂಗೆ ಹೇಳಿದ್ದ? ಮತ್ತೆ ನಾನಿಂದ ಉಚ್ಚಿದ್ದೀನಿ. ಉರ್ಚಿದ ಅವನು, ನೀನು ಅಣ್ಣನಿಗೆ ಹೆಲ್ಪ್ ಮಾಡಿದ ಹೇಳ ಮಂಗ. ಅವನಿಗೆ ಏನಾಗಿದೆ? ಅವನಿಗೆ ಅವನು ಏನು ಉರ್ಚಿದ್ದು ಅಂತ ಕೇಳ್ತಾ ಇದ್ದ. ಇವತ್ತು ಏನು ತಿಂದಿದ್ದು ಅದನ್ನು ಉರ್ಚಿದ್ದು ನೀನು. ನಿನಗೆ ತೊಳಿಲಿಕ್ಕೆ ಹೇಳಿದಲ್ಲ ಒಳ್ಳೇದು, ಇದು ಎಂತ ಗಲೀಜು ಮಾಡಿ ಹಾಕಿದೆಯಲ್ಲ, ಎಂತ ಅದೆಲ್ಲ ಹೋಗುದಿಲ್ಲ. ನೀನು ಯಾಕೆ ಇಲ್ಲಿ ಬಂದಿ? ನೀವು ಎಂತ ಡಬ್ಬ, ನೀವು ಡಬ್ಬ ಕೆಲಸ ಮಾಡುವುದನ್ನು ತೋರಿಸ್ಲಿಕ್ಕೆ ಬಂದಿದ್ದಾನೆ. ಆದ್ರೆ ಬಾ, ಇದು ಬಿಡ್ತೀನಿ, ನೀನೇ ಬಾ, ಮಾಡು ಬಾ, ನಿಂಗೆ ಗೊತ್ತುಂಟಲ್ಲ ಬಾ. ನಾನಿಲ್ಲಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಅದೇ ಮಾಡ್ಬೇಕು ನೀನು. ಇದಾಗಿದೆ ನೋಡಿ, ನಿಮ್ಮ ಲವರ್ದು ಕಾಲ್ ಬರ್ತಾ ಉಂಟು ಒಳಗಡೆ. ಹೋಗಿ ತೆಗೀರಿ, ಬೇಡ, ನಾನು ಕೇಳುದಿಲ್ಲ ಏನು ಕೂಡ.
ಯಪ್ಪ तंतली माती ती जायगी बाबू तितली पाळां ताका एक्स्ट्रा ಅಲ್ಲ ಥರ್ಮಾಕೋಲ್ ಹಾಕಿ ಇದು ಮಾಡೋದು. ಅವಸ್ಥೆ ನೋಡಿ ನಮ್ದು. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಗಾಳಿ ಬೀಳಿಸ್ತಾ ಉಂಟು. ಹಾಗೂ ಈಗ ಮಳೆ ಆಗ್ಲಿಕ್ಕೆ ಆಗಿದೆ ನೋಡಿ, ಬರುಂಟು ವೆದರ್. ಈಗ ಕೆಲಸ ಮಾಡ್ತಿದ್ವಿ, ಜೋರು ಮಳೆ ಬಂತು, ಎಲ್ಲ ಕೆಲಸ ಅರ್ಧಕ್ಕೆ ನಿಂತಿತ್ತು. ಇನ್ನೀಗ ಮಳೆ ಸ್ಟಾಪ್ ಆದ್ಮೇಲೆ ಪುನಃ ಕೆಲಸ ಮಾಡ್ಬೇಕಷ್ಟೇ. ಉಪದ್ರ ಆಯ್ತಿದ್ದು ಉಪದ್ರ. ನೋಡಿ ನೋಡಿ ನೋಡಿ, ಏನು ಬಟ್ಟೆ ಇಲ್ಲದಿದ್ರೆ ಇದ್ರಲ್ಲೇ ಒರೆಸೋದು. ಅದು ನಮ್ದು ಇದು ಎಂತ ಇದು ಮತ್ತೆ ನಮ್ಗೆಲ್ಲ ಹೇಳಿ, ಜನ್ಮಸಿದ್ಧ ಹಕ್ಕು. ಗಲೀಜು ಗಲೀಜಂತ ಇದೆಲ್ಲ ಅಡ್ಡ ಬಿದ್ದಿದೆ, ಅದಕ್ಕೆಲ್ಲ ಬಲ ಇಲ್ಲ. ಅದು ಪಜ್ಜುನಾಗೆ ಆಗಿದೆ. ಪಜ್ಜು ಅಡ್ಡಿ ಬೀಳ್ತದೆ. ಪಜ್ಜು ಯಾವಾಗಲೂ ಅಡ್ಡನೆ ಬೀಳುವುದಲ್ವ. ಇದಕ್ಕೆ ಸ್ವಲ್ಪ ನೀರು ಇದು ಮಾಡ್ಲಿಲ್ವಾ? ಅದು ನೆಡ್ಲಿಕ್ಕಿಲ್ಲ, ಅದು ನೆಡ್ಲಿಕ್ಕಿಲ್ಲ. ಅದು ನನಗೆ ಅಲ್ಲಿದೆ ಬಂದಿದಲ್ಲ ನೋಡಿ, ಒಳ್ಳೆ ಇರ್ಲಿ, ಅದು ನೆಡ್ಲಿಕ್ಕಿಲ್ಲ. ಅದಕ್ಕೆ ಹಾಗೆ ಇದೀವ ಅಂತದ ಹೇಳಿದ್ದ. ಎಲ್ಲಿ ಮೇಲೆ ಎಲ್ಲ ಹೇಳಿದ್ದವನು, ಮೇಲೆ ಬೇಡ. ಶೇ ಕೆಳಗಿಡು. ಈಗ ಎತ್ಕೊಂಡು ಬೇಡ. ಎಲ್ಲಿ ಇಡುದು? ಆ ಸೈಡಿಗೆ. ಇಲ್ಲಿ ಆಗುದಿಲ್ವಾ? ಈ ಕಾರ್ನರಲ್ಲಿ. ಅದರ ಒಳಗೆ ಗಲೀಜು ಕಾಣುತ್ತೆ. ಅದು ಅದಕ್ಕೆ ಸರಿಯಾಗಿರ್ಬೇಕಿತ್ತು. ತೇಪ ಇಲ್ಲ ಅಲ್ಲ ಫಸ್ಟ್ ಇದು ಇದರಲ್ಲಿ ಅದು ಹಾಗೆ ಒಂದೇ ನೋಡಿ ಬೋರ್ ಆಗೋದಿಲ್ವಾ? ಅದು ಹಾಗೆ ಮಾಡುದು, ಒಂದೇ ಇರುವುದಲ್ಲ. ಇಲ್ಲ, ಅದು ನೋಡ್ತೀನಿ ನಾನು ಎಲ್ಲಿ ಅಂತ ಇಟ್ಟಿದ್ದೀಗ. ಎಲ್ಲಿ ಉಂಟಾ ಗೊತ್ತಿಲ್ಲ. ಗ್ಲಾಸೇ ಮಾಯ ಆಗುದಿಲ್ಲ. ನನಗೆ ಗೊತ್ತಿಲ್ಲ ಎಲ್ಲಿ ಹೋಗುತ್ತೆ ಏನಂತ ಹೇಳಿ. ಅದು ಎರಡೇ ಉಂಟು, ಅದರದ್ದು 6 ಪೀಸ್ ಇರ್ಬೇಕು. ಅದು 2 ಉಂಟು ನೋಡಿ, ಅದಿಲ್ಲ. ಇದ್ರದ್ದು ಒಂದು ಆವಾಗಲೇ ಮಾಯ ಆಗಿದೆ ಬಿಡು. ಇದ್ರದ್ದಿಲ್ಲ ನೋಡಿ, ಇದ್ರದ್ದು ಜೋಡಿನೇ ಇಲ್ಲ. ಇದು ಇರ್ಬೇಕಿತ್ತಲ್ಲ, ಇದ್ರದ್ದೆಲ್ಲಿ ಉಂಟು? ಮೇಲೆ ಕಾಫಿ ಬಾರಲ್ಲೆಲ್ಲ ನೋಡಿದ್ಯಾ? ಹೀಗೆ ಆದ್ರೆ ಮತ್ತೆ ಒಂದೊಂದೇ ಮಾಯ ಆಗುದು ನಮ್ಮ ಮನೆಯಲ್ಲಿ. ಹೇಗೆ ಒಬ್ಬ ಕಳ್ಳ ಕೂಡ ಸಿಗುದಿಲ್ಲ. ಅದರ ಒಂದು ಇದು ಎಂತ ಕಾಂಚು ಎಂತ ಹೇಳ್ತಾರೆ, ಗಾಜಿನ ಚೂರು ಕೂಡ ಬಿಡುದಿಲ್ಲ, ಹಾಗೆ ಮಾಯ ಮಾಡಿ ಬಿಡ್ತಾರೆ. ಕೆಲಸ ಮಾಡ್ತೇನೆ, ತೋರಿಸ್ತಿದ್ದೆ. ಇಲ್ಲಿ ಕೊಡು ಕ್ಯಾಮ್ರಾ, ಕೊಡ ಇಲ್ಲಿ. ಇಲ್ಲಿ ನೋಡಿ, ನಾವೆಲ್ಲ ಕೆಲಸ ಮಾಡ್ತಾ ಇದ್ರೆ ಇವನು ಅವನದು ಸ್ಕಿನ್ ಕೇರ್ ಮಾಡಿ ಎಲ್ಲ ಬಂದ ನೋಡಿ ಒಂದು ಅವಸ್ಥೆ. ಅದೆಂತದ ಕೈಗೆ ಪೇಂಟ್ ಮಾಡಿದ್ಯಲ್ಲ? ಎಲ್ಲಿ ಉಂಟು ಹುಡುಕಿ ಕೊಡು ಬಜ್ಜ, ನಿಂದ ಕೆಲಸ ಎಲ್ಲ. ನೀನೇ ಎಲ್ಲೆಲ್ಲಿ ಹಾಕುದು ಮಂಗ? ನೀನು ಹಾಗೆ ಹೇಳುದು ಕಳ್ಳ.
ಛೇ ಅದು ಮಾಯಕ್ಕಿದ್ರೆ ಅವನು ನಿಲ್ತಿದ್ದ, ನಾನು ಅದು ಗ್ಲಾಸ್ ಯೂಸ್ ಮಾಡೋದಿಲ್ಲ, ನಾನು ಅದು ಗ್ಲಾಸ್ ಮಾತ್ರ ಯೂಸ್ ಮಾಡೋದು. ಯಾವುದು ಮಾಯ ಆಗ್ತದೆ ಅದು ಮಾತ್ರ ಯೂಸ್ ಮಾಡೋದು. ಕಳ್ಳ ಅವನು ಕಳ್ಳ ದಡ್ಡ. ಓಕೆ, ಇವಾಗ ಈವ್ನಿಂಗ್ಗೆ ನಾನು ಜ್ಯೂಸ್ ಮಾಡ್ತೀನಿ. ಅವಕಾಡು ಸ್ನಾನ ಮಾಡಿ ಬಾರ. ಅವಕಾಡು ಮೊನ್ನೆ ಬ್ಯಾಂಗ್ಳೂರಿಂದ ತೊಗೊಂಡು ಬಂದಿದ್ದು ಅದು ಉಂಟು ನೋಡಿ. ಇದೆಂತ ಕಪ್ಪಾಗಿದೆ? ಕಪ್ಪಲ್ಲ, ಅದು ಹಣ್ಣಾಗಿದ್ದು. ಎಷ್ಟು ಹಾಕ್ಬೇಕು ಯಜಮಾನ್ರೆ? ಎಷ್ಟು ಹಾಕ್ಬೇಕು? 50 ಹಾಕಿ ಅಮ್ಮ. 2 ಸಾಕಾ? 2 ಸಾಕು. 5 ಹಾಕಿ ಕೋಲ್ಡ್ ಕುಡಿದ್ರೆ ಹೊಟ್ಟೆ ಫುಲ್ಲು ಹೊಟ್ಟೆ ಫುಲ್ಲು ತಂಪು ತಂಪು. ತೋರಿಸಿ ಆಯ್ತಾ ಒಂದು ಅವತಾರ. ಇದೆಂತ ಕಪ್ಪಾಗಿದ್ದು? ನೀವು ತಿನ್ಬೇಡ, ಕಪ್ಪಾಗಿ ಹಾಳಾಗಿದ್ದೆಲ್ಲ ನೋಡಿ ನೋಡಿ ನೋಡಿ, ಕಪ್ಪಾಗಿದೆ ಕಪ್ಪಾಗಿದೆ. ಅದು ಒಂದು ಸೈಡ್ ಇದಾಗಿದೆ, ಅದು ತೆಗಿಬೇಕು. ತೆಗಿಬೇಕು, ಏನಾಗಲ್ಲ. ಅದು ಒಂದು ಸೈಡ್ ತೆಗೆದ್ರೆ ಆಯ್ತು. ಅದು ನಿನ್ನ ಕಾತಿ. ಓಕೆ, ಐಸ್ ಹಾಕೋಣ. ತುಂಬ ಐಸ್ ಹಾಕಿದರೆ ಚೆನ್ನಾಗಾಗುತ್ತೆ. ಹಾಲು ಕೂಡ ಸ್ವಲ್ಪ ಹಾಕ್ಲಿಕ್ಕೆ ಉಂಟು. ಆಮೇಲೆ ಗ್ರೈಂಡ್ ಮಾಡಬೇಕು. ಐಸ್ ಕೊಡ್ತೀರಾ ಸ್ವಲ್ಪ? ಕಲರ್ ನೋಡಿ ಅಂತ ಚೆನ್ನಾಗಿ ಬಂದಿದೆ. ಹಾಲು ಕಮ್ಮಿ ಹಾಕಿದ್ರಲ್ಲ ಅದಕ್ಕೆ. ಗ್ರೀನ್ ಕಲರ್. ಹಾಲು ಬೇಕಾ ದಪ್ಪ ಸಾಕಾ? ಸಾಕು. ನೆಕ್ಸ್ಟ್ ಮಾಡಿ. ಚೆನ್ನಾಗಿದೆಯಲ್ಲ? ಅದೊಂದು ಕುಡಿದ್ರೆ ಫುಲ್ ಆಗುತ್ತೆ ಹೊಟ್ಟೆ, ದಪ್ಪ ಇರುತ್ತಲ್ಲ. ಆದರೆ ಸ್ವಲ್ಪ ಲೈಟ್ ವೆಯ್ಟ್ ಮಾತ್ರ ಇದು. ಇವಾಗ ಸಂಜೆಗೆ ಅಡುಗೆ ಮಾಡ್ತಾ ಇದ್ದೀನಿ. ಚಿಕನ್ ಏನಾದರೂ 8 ಆಯಿತು. ಚಿಕನ್ ಏನಾದರೂ ಮಾಡೋಣ ಅಂತೇಳಿ. 8 ಸುಳ್ಳು ಹೇಳ್ತಿದ್ದೀರಾ? ಓಕೆ, ಎಂತ ಗೊತ್ತಿಲ್ಲ, ಸಿಂಪಲ್ ಚಿಕನ್ ಮಾಡ್ತೀನಿ. ಈಗ ನಮ್ಮ ಹತ್ರ ಟೈಮೇ ಇಲ್ಲ, ಆಲಸ್ಯ ಆಗುತ್ತೆ, ಅಡುಗೆ ಮಾಡೋದೇ ಬೇಡ ಅಂತಾಗುತ್ತೆ. ಆದರೂ ಏನಾದರೂ ಮಾಡಬೇಕು ಅಂತಾದರೆ ಈ ರೀತಿ ಚಿಕನ್ ನೀವು ಟ್ರೈ ಮಾಡ್ಬೋದು. ಆದರೆ ಇದರ ರೆಸಿಪಿ ಇದರಲ್ಲಿ ಬರಲ್ಲ, ರೆಸಿಪಿ ಚಾನಲಲ್ಲಿ ಬರುತ್ತೆ. ಹಾಗಾಗಿ ಅಲ್ಲಿ ಹೋಗಿ ನೀವು ನೋಡಬೇಕಾಗತ್ತೆ. ಇದು ಜಸ್ಟ್ ಮೇಲ್ಗಡೆಯಿಂದ ಮಾತ್ರ ನಾನು ತೋರಿಸ್ತೀನಿ ಅಷ್ಟೇ. ದಿ ಎಂಡ್. ನೋಡಿ, ಜಾಸ್ತಿ ಮಾತಾಡಬೇಡಿ, ಜಾಸ್ತಿ ಕೇಳಬೇಡಿ. ಬೇಕಾದರೆ ಅಲ್ಲಿ ಹೋಗಿ ನೋಡಿ. ರಾಯ್ ಹೇಳಿಕೊಟ್ಟಿದ್ದೀಗ, ನಾನು ಯಾವತ್ತಿಗೆ ಮಾತಾಡೋದಿಲ್ಲ. ರಾಯ್ ನನಗೆ ಹೇಳಿಕೊಟ್ಟಿದ್ದು ಹಾಗೆ ಹೇಳಬೇಕು ಅಂತ. ಓಕೆ, ಒಂದು ಕಡೆಯಿಂದ ರೆಸಿಪಿಗೆ ಶೂಟ್ ಆಗ್ತಾ ಉಂಟು, ಇನ್ನೊಂದು ಕಡೆಯಿಂದ ವ್ಲಾಗಿಗೆ ಶೂಟ್ ಆಗ್ತಾ ಉಂಟು. ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಆಲೂಗೆಡ್ಡೆ ಕೂಡ ಹಾಕ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಈ ಥರ ನನ್ನ ಎಂತ ಹೇಳ್ತಾರೆ ಸೀಕ್ರೆಟ್ ರೆಸಿಪಿ ಇದೆಲ್ಲ. ಇದನ್ನು ನೀವು ಹೋಗಿ ನೋಡಲೇಬೇಕು, ಯಾಕೆಂದರೆ ತುಂಬ ಸಿಂಪಲ್ ರೆಸಿಪೀಸ್. ಹಾಗಾಗಿ ನಿಮಗೆ ಕೂಡ ಈಸಿ ಆಗುತ್ತೆ. ಮನೆಯಲ್ಲಿ ತಿಂದು ಎಲ್ಲರೂ ವಾವ್, ಯಾರು ಹಿಂಗೆ ಹೇಳಿಕೊಟ್ಟಿದ್ದು ಇಷ್ಟು ಒಳ್ಳೆ ರೆಸಿಪಿ ಅಂತ ಕೂಡ ಕೇಳ್ತಾರೆ. ಎಷ್ಟು ಚೆನ್ನಾಗಿ ರೆಸಿಪಿ ಮಾಡಿದೆ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ನೀವು ನೋಡಲೇಬೇಕು ಅಲ್ವಾ? ನಿಮ್ಗೆ ಹೇಗಾಗುತ್ತೆ ಅಲ್ಲ? ನಾನು ಇವತ್ತು ನಿಮ್ಮ ಹತ್ರ ಒಂದು ಕೇಳ್ತೀನಿ ಕ್ವಶನ್. ಸತ್ಯ ಹೇಳಬೇಕು ಮಾತ್ರ ನೀವು. ನನಗೆ ಚೂರು ಕೂಡ ಬೇಜಾರಾಗಲ್ಲ ಸುಳ್ಳು ಹೇಳಿದರೆ. ಹಾಗಾಗಿ ಸತ್ಯ ಹೇಳಿ. ಸತ್ಯ ಹೇಳಿದರೆ ಬೇಜಾರಾಗಲ್ಲ, ಹಾಗಾಗಿ ಸುಳ್ಳು ಹೇಳಬೇಡಿ. ಈಗ ಮದುವೆಯಾಗಿ ನಾವು ಇಷ್ಟು ವರ್ಷ ಆಯ್ತಲ್ಲ, ನನ್ನ ಕೈಯಿಂದ ನೀವು ಈಗ ಇಷ್ಟು ಅಡುಗೆ ಎಲ್ಲ ತಿಂದರೆ ಎಲ್ಲ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಿಜವಾಗ್ಲೂ ಹೇಗೆ ಅನ್ನಿಸ್ತು ಅಂದರೆ ನಾನು ಒಳ್ಳೆ ಅಡುಗೆ ಮಾಡ್ತೀನಾ, ನಿಮಗೆ ನನ್ನ ಅಡುಗೆ ಇಷ್ಟನಾ ಎಂತ ಹೇಳಿ. ನಿಮ್ಮ ಸೌಂಡ್ ಒಂದು ನಿಮಿಷ, ನಿಮ್ಮ ಸೌಂಡ್ ಸರಿ ಕೇಳಿ. ಹೇಳಿ. ನನಗೆ ನನ್ನ ಮೇಲೆ ತುಂಬಾ ಪ್ರೌಡ್ ಆಗುತ್ತೆ. ಯಾಕಂದ್ರೆ ಮೊದಲು ನಿಮ್ಗೆ ಏನು ಬರ್ತಾ ಇರಲಿಲ್ಲ, ನಾನು ಕಲ್ಸಿ ಇಷ್ಟು ಒಳ್ಳೆ ಮಾಡ್ತಾ ಇದ್ದೆ ನೋಡಿ. ನಾನು ಎಷ್ಟು ಒಳ್ಳೆ ನಿಮ್ಗೆ ಕ್ವಶನ್ ಕೇಳಿದ ಹಾಗೆ ಮಾಡಬಾರ್ದು ನೀವು. ಒಳ್ಳೇದಾಗತ್ತೆ ಅದನ್ನು ಹೇಳಲಿಕ್ಕೆ ಉಂಟಾ? ಸತ್ಯ ಹೇಳಿ. ಸತ್ಯ ನಿಜವಾಗಿ ಸೂಪರ್ ಆಗುತ್ತೆ. ನಾನು ಏನ್ ಮಾಡಿದ್ರು ಇಷ್ಟನಾ? ಏನ್ ಮಾಡ್ತೇನೆ ಅಲ್ಲ, ಏನ್ ಅಡಿಗೆ ಮಾಡಿದ್ರು ಸ್ವಲ್ಪ ಜಾಸ್ತಿ ಹೇಳಿ, ಒಳ್ಳೆ. ಮತ್ತೆ ಇಲ್ಲ ಹೇಳಿ, ನನಗೆ ಹೇಳ್ತಿರಲ್ಲ ಅದೆಲ್ಲ ಹೇಳಿ. ನನಗೆ ನಿನ್ನ ಅಡಿಗೆ ತಿಂದು ಹೊರಗಡೆ ಎಲ್ಲೂ ಇಷ್ಟ ಆಗಲ್ಲ ಅದೆಲ್ಲ ಹೇಳಿ ನೋಡಿ. ಅಂತ ನಾನು ಹೇಳಿಕೊಡ್ತೀನಿ ಅಂತ. ಹೋಟೆಲ್ಗೆ ಹೋದ್ರು ಕೂಡ ನಾನು ಇದೆಂತ ಸಂತೆ ಅಂತ ಹೇಳ್ತೀನಿ ಕೆಲವೊಮ್ಮೆ. ಎಂತ ಅದು ಅದ್ರ ಬಂದು ನೀನೇ ಮಾಡಿಕೊಡು ನನಗೆ ಅಂತ ನಾನು ಹೇಳ್ತೀನಿ. ತುಂಬ ಒಳ್ಳೇದಾಗುತ್ತೆ. ಆದರೆ ನೀವೆಲ್ಲ ಹೇಳಿಲ್ಲ.
ನೀನೆಂತ ಹೇಳಿದ ಅದು ಒಮ್ಮೆಲೆ ನೀನು ಬರಲ್ಲ ಮರೆ ಎಂತ ಹೇಳುದು ಫಿಂಗರ್ ಲಿಕ್ಕಿಂಗ್ ವುಡ್ ಅಂತ ಹೇಳ್ತೀನಿ ಸರಿಯಾ ನನ್ನ ಮಗ ಹೇಳ್ತಾನೆ ರಾಯ್ ಜಗಳ ಮಾಡ್ತಾ ಇದ್ದಾರೆ. ಅಲ್ಲಿ ಫೈಟ್ ಮಾಡ್ತಾ ಇದ್ದೀರಿ ಇಬ್ರು. ಇಲ್ಲಿ ಬಾ ಆಯ್ತಾ ನಾಟಕ ಇಡೀ ಫೈಟಿಂಗ್ ಮಾಡ್ತಾರೆ ನಮ್ಮ ಮುಂದೆ ಒಂದ್ ಅಣ್ಣ ತಮ್ಮಂದರ ಈ ಬಂದ ಜನ್ಮ ಜನ್ಮದ ಅನುಬಂಧ ಆಗಿರ್ತಾರೆ ಹಾ ವಿನೋ ಎಷ್ಟು ಪಟ್ಟು ತಿಂದ್ಯಾ ಯಾರು ಓಕೆ ಈಗ ನಿನ್ನ ಅಪ್ಪ ಸರಿ ಹೇಳಲಿಲ್ಲ ನೀನು ಹೇಳು ಎಂತ ಗೊತ್ತಿಲ್ಲ ಈಗ ನಿನ್ನ ಅಮ್ಮ ಅಡಿಗೆ ಮಾಡ್ತಾರಲ್ಲ ಯಾವಾಗಲೂ ಈಗ ಚಿಕ್ಕದಿಂದಲೂ ನನ್ನ ಕೈ ರುಚಿ ತಿಂದಿದ್ಯಲ್ಲ ನಿಂಗೆ ಹೇಗೆ ಅನಿಸುತ್ತೆ ಹೇಳ ನಿಂದು ಅನಿಸಿಕೆ ಹೇಳ ಅಮ್ಮ ಮಾಡುದಾದ್ರೆ ಅಲ್ಲಿ ಅಲ್ಲಿ ಎಷ್ಟು ಟೇಸ್ಟ್ ಮಾಡ್ತಾರೆ ಅಮ್ಮ, ಎಷ್ಟು ಟೇಸ್ಟ್. ಅದು ತಿಂದ ಮೇಲೆ ಬೇರೆ ಏನು ತಿನ್ಲಿಕ್ಕೆ ಆಸೆ ಆಗುದಿಲ್ಲ. ಒಂದೊಂದು ದಿನದಲ್ಲಿ ಒಂದೊಂದು ಡಿಫ್ರೆಂಟ್ ಕೂಡ ಇರ್ತದೆ. ಡಿಫ್ರೆಂಟ್ ಟೇಸ್ಟ್ ಯಾವ್ದು ಸೇಮ್ ಬರಲ್ಲ. ಹೌದು, ಚೇಂಜ್ ಅದು ಪ್ಲಸ್ ಪಾಯಿಂಟ್. ಅದು ಪ್ಲಸ್ ಪಾಯಿಂಟ್ ಅಲ್ಲ, ಒಂದು ಮೈನಸ್ ಪಾಯಿಂಟ್ ಕೂಡ. ನೆಕ್ಸ್ಟ್ ಟೈಮ್ ಸೇಮ್ ಅದು ಮಾಡಿ ಕೊಡಿ ಅಂದ್ರೆ ಅದು ನಂಗೆ ನೆನಪಿಲ್ಲ. ಯಾಕೆಂದ್ರೆ ನಾನು ಒಟ್ಟಾರೆ ಮಾಡುದು, ನನಗೆ ಅದು ಯಾವ್ದು ರೆಸಿಪಿ ಅದು ಇದು ಮಾಡಿ ನಾನು ಮಾಡುದಲ್ಲ, ನಂದೇನಾದ್ರು ಮಾಡ್ತಾ ಇರೋದು. ಇವಳದೇ ರೆಸಿಪಿ ಪುನಃ ನಾವು ರೆಸಿಪಿಯಲ್ಲಿ ನೋಡುದು. ಹೌದು, ನಾನೇ ನನ್ನ ರೆಸಿಪಿ ನೋಡಿನೇ ಮಾಡ್ತೀನಿ. ಇದೇ ಮಾಡಿಕೊಡು ಅಂತ ಹೇಳುವಾಗ ನಂಗೆ ಗೊತ್ತಿರಲ್ಲ. ಅಮ್ಮನ ಕೈ ಮ್ಯಾಜಿಕ್ ಅಡಗಿದ್ದ ಯಾಕೆ ಮಾಡ್ತಿದ್ವಿ. ಹೇಳ ಈಗ ನನ್ನ ರುಚಿ ನಿನಗೆ ಹೇಗಿರುತ್ತೆ ನನ್ನ ಅಡಿಗೆದ್ದು? ಒಳ್ಳೆಯದಿದೆ, ಒಳ್ಳೆ ಆಗ್ತದೆ. ಇಷ್ಟೇ. ಒಳ್ಳೆ ಆಗುತ್ತೆ ಸೇಮ್ ಅಪ್ಪ ನಂಗೆ. ಈಗ ಲೆವಿ ಬಂದಿದ್ರೆ ಅವನು ಎಷ್ಟು ಹೇಳ್ತಿದ್ದ ಎಷ್ಟು ಹೇಳ್ತಿದ್ದ, ಆದ್ರೆ ಅವನಿಗೆ ಸ್ವಲ್ಪ ಕನ್ನಡ ತೊದಲು ಮಾತಾಡ್ತಾನೆ ಅವನು. ಹಾಗಾಗಿ ಇಲ್ದ್ರೆ ತುಂಬಾ ಹೇಳ್ತಾನೆ, ಅವ್ನು ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಅಷ್ಟೇ, ಇಲ್ದ್ರೆ ಕರಿತಿದ್ದೆ. ಇವನು ಸ್ವಲ್ಪ ಕನ್ನಡ ಸರಿ ಮಾತಾಡ್ತಾನೆ, ಅದಕ್ಕೆ ನಾನು ಅವನ ಹತ್ರ ಕೇಳಿದ್ದು. ಅವನು ಸುಮ್ಮನೆ ನನ್ನ ಜೊತೆ ಜಾಸ್ತಿ ಇರ್ತಾನಲ್ವಾ, ಹಾಗೆ ಕನ್ನಡ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ. ವಿನು ಎಲ್ಲ ಸ್ವಲ್ಪ ತುಳು ಅದೆಲ್ಲ ಜಾಸ್ತಿ ಮಾತಾಡ್ತಾರೆ, ಅಂದ್ರೆ ಅವನು ಹೊರಗಡೆ ಎಲ್ಲ ಜಾಸ್ತಿ ಹೋಗ್ತಾ ಇರ್ತಾನಲ್ಲ, ಹಾಗೆ ಸ್ವಲ್ಪ ನಮ್ದು ತುಳುನಾಡಲ್ವಾ, ಹಾಗೆ ತುಳು ಜಾಸ್ತಿ ಮಾತಾಡ್ತಾನೆ. ಅವಾಗ ಸ್ವಲ್ಪ ಕನ್ನಡ ಮಿಕ್ಸ್ ಆಗಿ ಯಾವುದೇ ಭಾಷೆ ಪರ್ಫೆಕ್ಟ್ ಮಿಕ್ಸ್ ಮಾತಾಡ್ತಾನೆ. ನಮ್ಮ ಭಾಷೆ ಕೂಡ ಅವನು ಮಾತಾಡಲ್ಲ ಸರಿ, ಅರ್ಧ ಮಿಕ್ಸ್ ಅವನು ಮಾತಾಡೋದು. ಯಾವುದು ಸರಿಯಾಗಿ ಮಾತಾಡೋದು. ಇದು ನೋಡಿ ಏರ್ ಫ್ರೈಯರ್ ಅಂದ್ರೆ ಗಾಳಿಯಲ್ಲಿ ಫ್ರೈ ಆಗುದಂತ. ಇದು ಮೊನ್ನೆ ತಂದಿದ್ದಲ್ಲ? ಹೌದು, ಮೊನ್ನೆ ತಂದಿದ್ದು ಯಮ್ಮಿ ನಗೆಟ್ಸ್ ನಾವು ತಂದಿದ್ದು. ಇದನ್ನು ಈಗ ಮಾಡಿ ನೋಡುವ ಹೇಗಾಗುತ್ತೆ. ನಾವು ತಂದಿದ್ದಲ್ಲ? ನೀವು ತಂದು ಅಲ್ಲವಾ? ಅಲ್ಲ, ನಾವು ಕಲಿ ಪ್ಲಾನ್ ಮಾಡಿ ಹೋಗ್ಲಿಲ್ಲ ಅಂತ ನೀವು ಹೇಗೆ ತರೋದು? ಅಲ್ಲ, ನಾವು ಪ್ಲಾನ್ ಮಾಡಿದ್ದು ನೆನಪಿಲ್ಲ. ಎಂತದ ಎಷ್ಟಾಯ್ತು? ಇಷ್ಟಾಯ್ತು, ಇನ್ನು ಬೇಕಿತ್ತು. ಹೇಗೆ ಕಾಣ್ತಾ ಉಂಟು? ಚುಮ್ಮೇಶ್ವರಿ ಚುಮ್ಮ ಕೊಡೊಂದು. ಗರ್ಲ್ ಫ್ರೆಂಡಿಗೆ ಮಾತ್ರ ಅಂತ ಚುಮ್ಮ ಕೊಡೋದು ನೀನು, ಹೌದಾ? ನಾಚಿಕೆ ನೋಡಿದ್ದೆ ಮಗನಿಗೆ. ನೀವೆಂತ ಇಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೀರಾ? ಸೆಟ್ ಮಾಡುದು. ಇದು ರಾಂಗ್ ಆಯ್ತು. ಎಂತದ ನಿನ್ನದು? ನೀನು ಕಿರ್ಕಿ ನನಗೆ. ತಲೆ ಯಾವುದು ಬುಡ ಯಾವುದು ಏನು ಗೊತ್ತಿಲ್ಲ. ತಲೆ ಬುಡ ಇದ್ರೆ ಎಲ್ಲ ಗೊತ್ತಾಗುದು ಅಲ್ಲ, ಕರೆಕ್ಟ್ ಅಲ್ಲ? ಇದಕ್ಕೆ ನಿಮಗೆ ಅಲ್ಲ, ನೀವು ನನ್ನ ಜೀನಿಯಸ್ ಅಲ್ಲ. ಮೈ ಪಾಂಡ ಕೈ ಕೊಡಿ. ಶಿ ಇಸ್ ಮೈ ಪಾಂಡ. ನೋಡಿ ಅಂತೆ ಕೈ ಕೊಡಿ ಅಂತ ಹೇಳಿ ಮಂಗ ಮಾಡ್ದ. ಕೊಡು ಕೊಡುದು ಕೊಡು. ಲೇವಿ ನನ್ನ ಮುದ್ದು ಮಗ. 25,000 ಫಾಲೋವರ್ಸ್. ಗೂಗಲ್ ಸರ್ಚ್ ಮಾಡುವಾಗ ನಮ್ದು ಹೆಸರು ಬರುದು. ಅವನು ಒಬ್ಬನೇ ಮಗ ಇದ್ದಾನೆ, ನನಗೆ ಹೆಸರು ಬರ್ತದೆ. ಎಂತ ಲೇವಿ? ಗೂಗಲ್ ಅಲ್ಲಿ ನಾನು ಸರ್ಚ್ ಮಾಡಿದ್ದು ಮಧ್ಯಮ ಕುಟುಂಬ ಅಂತ ಸರ್ಚ್ ಮಾಡಿದ್ದೆ. ಅವಾಗ ಅದೇ ಸರ್ಚ್ ಟರ್ಮ್ ಉಂಟಲ್ಲ,
ಅದಲ್ಲಿ ಫಸ್ಟ್ ನಿಮ್ಮ ಮನೆ ಲೊಕೇಶನ್ ಕೇಳ್ತಾರೆ, ಮತ್ತೆ ನೆಕ್ಸ್ಟ್ ಎಷ್ಟು ಚಿಲ್ಡ್ರನ್ ಉಂಟಂತ ಕೇಳ್ತಾರೆ, ಮತ್ತೆ ಕ್ಲಿಕ್ ಮಾಡುವಾಗ 3 ಚಿಲ್ಡ್ರನ್ ಉಂಟ ಹೇಳ್ತಾರೆ. ಆದ್ರೆ ರಾಯ್ದು ಹೆಸರು ಅಷ್ಟೇ, ಬೇರೆ ನಮ್ದು ಹೆಸರೇ ಬರಲ್ಲ ಅದರಲ್ಲಿ. ಗೊತ್ತಿಲ್ಲ, ಅದು ಹೇಳ್ತದೆ ನೀವು ಪ್ರೈವೇಟ್ ಇಟ್ಟಿದ್ದೀರಾ ಅಂತೆ ಹೆಸರು. ಇದು ಸ್ಮೆಲ್ ಸೂಪರ್ ಬರ್ತದೆ. ಕೊಡು, ಇದನ್ನು ತಿನ್ನಿಸ್ತೀಯಾ ಮಾತ್ರೇನಾ? ಇವನು ಪಾಪ ಒಬ್ಬನೇ ಇಲ್ಲಿ ಕಪಡೆ ಅಲ್ಲ ಎಂತದ ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದಾನೆ ಪಾಪ, ಒಬ್ಬನೇ ಮಾಡುದು ನಮ್ಮ ವಿನು ಅಣ್ಣ. ಯಾರು ಕೂಡ ಬರುದಿಲ್ಲ. ಹೌದು, ಎಲ್ಪಿಗೆ ಬರುದಿಲ್ಲ ಅವನಿಗೆ. ಲೈಟ್ ಓ ಇದನ್ನ ಆಶಾ, ಹೌದೌದು, ಲೈಟ್ ಆನ್ ಮಾಡ. ಸಾರಿ ಆಯ್ತಾ, ಕಾಣ್ಲಿಲ್ಲ. ಇಲ್ಲದ್ರೆ ಚಶ್ಮಾ ಹಾಕಿದೀನಿ ಅಂದ್ರೆ ಲೈಟ್ ಇಲ್ಲಲ್ಲ ಅಷ್ಟು, ಅದು ಪ್ರಾಬ್ಲಮ್. ಇಲ್ಲ ನೀನ್ ಬರ್ತೀಯ ನಂಗೆ ಗೊತ್ತುಂಟು, ಅದೇ ನಾನು ಇರ್ಲಿ ಮಾಡಿ ಅಲ್ಲ ನೀನು ಬಾ, ನಂಗೆ ವಿಡಿಯೋ ತೆಗಿಲಿಕ್ಕೆ ಉಂಟಲ್ಲ. ನಾನು ಕಾಮ್ಚೂರಂತೆ, ಕೆಲಸ ಮಾಡೋದಿಲ್ಲ ಅಂತೆ, ಕದ್ರಿ ಬುದ್ಧಿ ತೋರಿಸ್ತೀನಂತೆ, ಸ್ಕಿಪ್ ಮಾಡ್ತೀನಂತೆ, ವಿಡಿಯೋ ಯಾರು? ವಿನು ಅಣ್ಣ. ಹೌದಾ ವಿನೋ? ಹೌದಂತೆ ಅಮ್ಮ. ಯಾಕೆ ಸುಮ್ಮನೆ ಅವನಿಗೆ ಇದು ಮಾಡ್ತೀಯ ನೀನು? ಅದೊಂದು ಪ್ಲಾನ್ ಮಾಡಿ ಮಾಡ್ತಿದ್ದಾನೆ. ಎಂತ ಮೊನ್ನೆಯಿಂದ ನೋಡ್ತಿದ್ದೆ ಅವನಿಗೆ ಯಾವ್ದು ಕೆಲಸ ನಾವು ವಿಡಿಯೋ ಮಾಡ್ಲಿಕ್ಕೆ ಉಂಟಂತ ಓಡ್ತಾನೆ, ಮತ್ತೆ ವಿಡಿಯೋ ಮಾಡುದಿಲ್ಲ. ಈಗ ಸಹ ನೋಡಿ, ಈಗ ಸಹ ಅವಾಗಿಂದ ಕರಿತೀವಿ, ಫ್ರೀ ಇದ್ದ ನಾನು ಕರ್ತೆ ರಾಯ್ ಸ್ವಲ್ಪ ಬಾ ಆಂಗಲ್ ಅಲ್ಲಿ ಹಾಕುವ ಅಂತ, ಅವಾಗ ಓಡ್ತಾನೆ ಮಮ್ಮಿ. ಓಡಿ ನಂಗೆ ವಿಡಿಯೋ ತೆಗಿಲಿಕ್ಕೆ ಉಂಟು, ನಂಗೆ ರೆಸಿಪಿ ವಿಡಿಯೋ ತೆಗಿಲಿಕ್ಕೆ ಉಂಟು, ಇದ್ರ ತೆಗಿಲಿಕ್ಕೆ ಉಂಟು ಅಂತ ಹೇಳ್ತಾನೆ. ಅಮ್ಮ ವಿಡಿಯೋ ಮಾಡ್ತಿದ್ದೆ. ಎಲ್ಲ ಟೈಮ್ ಪಾಸ್. ಹೋಗು, ಅಣ್ಣನಿಗೆ ಹೆಲ್ಪ್ ಮಾಡು, ಹೋಗು. ಮತ್ತೆ ಅಮ್ಮ ಹೇಳ್ತಾರೆ ವಿಡಿಯೋ ತೆಗಿ ಅಂತ, ಹೋಗ್ತಾನೆ. ಓಕೆ, ಈಗ ಇದಾಯ್ತು, ಎಂತ ರೆಸಿಪಿ ರೆಡಿ ಆಯಿತು. ಹಾಗೂ ಇನ್ನು ಊಟ ಮಾಡೋದು ನಾವು. ಆಯ್ತಲ್ಲ ರಾಯ್? ಸೂಪರ್ ಆಗುತ್ತೆ. ಫ್ರೈ ಮಾಡಿ ನೀವು ಕೂಡ. ಸ್ವಲ್ಪ ಡ್ರೈ ಆಯಿತು, ನಾನು ಸ್ವಲ್ಪ ಡ್ರೈ ಮಾಡಿದೆ. ಅದು ಟೇಸ್ಟ್ ಮಾಡಿ ನೋಡಿ ಅಂತೀರ. ಇದು ಉಪ್ಪು ನೋಡಲಿಲ್ಲ ನಾನು. ಚೆನ್ನಾಗಿದೆಯಾ? ಉಪ್ಪು ಕಮ್ಮಿ ಇದೆಯಾ? ಸಾಕಾ? ಓಕೆ, ಇವಾಗ ರೆಡಿ ಆಯಿತು ಊಟ. ನೀನೆಂತ ಮಾಡ್ತಾ ಇದ್ದೀಯಾ? ಮೊನ್ನೆ ನನಗೆ ಒಂದು ಕಮೆಂಟ್ ಬಂದಿದ್ದು, ನೀವು ಡೈಲಿ ಕುಡಿತೀರಲ್ಲ, ಅದು ಕೂಡ ಮಕ್ಕಳಿಗೆ ಕೂಡ ಕುಡಿಸ್ತೀರಲ್ವಾ ಅಂತ ಹೇಳಿ. ಅವರು ಡೈಲಿ ಎಲ್ಲಿ ನೋಡ್ತಾರೆ ನಮ್ಗೆ ಗೊತ್ತಿಲ್ಲ. ಹಾಗೂ ನಾನು ಹೇಳೋದು, ನಮ್ಮ ಮಕ್ಕಳು ನಮ್ಮ ಜೊತೆ ಫ್ರೆಂಡ್ಸ್ ಇದ್ದಾರೆ. ಸೊ ನಾವು ಯಾವಾಗಲಾದರೂ ಪಾರ್ಟಿ ಅಥವಾ ಇದು ವೀಕೆಂಡ್ ಅದಿರುವಾಗ ಸ್ವಲ್ಪ ಹಾಕಿದರೆ ಮಕ್ಕಳ ಜೊತೆನೇ ಹಾಕೋದು. ಅವರು ಎಲ್ಲಿ ಹೊರಗಡೆ ಫ್ರೆಂಡ್ಸ್ ಜೊತೆ, ಅವರೆಲ್ಲಿ ಮಕ್ಕಳು ಹೊರಗಡೆ ಫ್ರೆಂಡ್ಸ್ ಜೊತೆ ಕುಡಿಯಲ್ಲ. ನೀವು ನೋಡಿದ್ದೀರಾ, ಯಾವಾಗಲೂ ತಿರುಗೋದು ಹೋಗೋದು ಏನು ಕೂಡ ಮಾಡಲ್ಲ. ಏನಿದ್ರು ಫ್ಯಾಮಿಲಿ ಜೊತೆ ಮಾತ್ರ. ಯಾಕೆಂದರೆ ನಾವು ಇಲ್ಲಿ ಅವರಿಗೆ ಆ ಒಂದು ಇದು ಕೊಟ್ಟಿದ್ದರಿಂದ ಅವ್ರು ಕದ್ದು ಮುಚ್ಚಿ ಹೊರಗಡೆ ಮಾಡೋದಿಲ್ಲ, ಗೊತ್ತಾಯ್ತಲ್ಲ. ನಮ್ಮ ಮುಂದೆ ಎಷ್ಟು ಬೇಕು ಅಷ್ಟು ನಮ್ಮೊಟ್ಟಿಗೆ ಸ್ವಲ್ಪ ಕುಡಿತಾರೆ, ನಮ್ಮ ಜೊತೆ ಎಂಜಾಯ್ ಮಾಡ್ತಾರೆ, ಇರ್ತಾರೆ. ಯಾವಾಗಲೂ ಪರ್ಮಿಷನ್ ಕೇಳಿನೇ ಕುಡಿಯೋದು ಅವರು. ಹಾಗಾದರೆ ಎಂತ ಗೊತ್ತುಂಟ, ಆದರೆ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗಿ ಕುಡಿಯೋದು ತಪ್ಪಂತ ನಾನು ಹೇಳಲ್ಲ. ಎಷ್ಟೋ ಕಡೆ ಏನಾಗುತ್ತೆ ಅಂದರೆ, ಫ್ರೆಂಡ್ಸ್ ಜೊತೆ ಹೊರಗಡೆ ಕೂತ್ಕೊಳ್ತಾರೆ, ಕುಡಿತಾರೆ, ದುಡ್ಡು ಹೋಗಿದ್ದು ಗೊತ್ತಾಗಲ್ಲ, ಆಮೇಲೆ ಬರುವಾಗ ಸ್ವಲ್ಪ ಟೈಟಾಗಿ ಅದಾಗೋದು ಇದಾಗೋದು, ಈ ರೀತಿಯೆಲ್ಲ ಏನೋ ಆಗೋದು ತಪ್ಪುತ್ತೆ. ನಾವು ಮನೆಯಲ್ಲಿ ಸ್ವಲ್ಪ ಅವರಿಗೆ ಫ್ರೀಡಮ್ ಕೊಟ್ಟರೆ. ನೀವು ಕುಡಿಯಲ್ಲ ಅಂತ ಎಣಿಸ್ತೀರಾ ನಿಮ್ಮ ಮಕ್ಕಳೇ, ಆದರೆ ಏನು ಗೊತ್ತುಂಟಾ, ಕದ್ದು ಮುಚ್ಚಿ ಕುಡಿತಾರೆ ಅಷ್ಟೇ. ಯಾಕೆ ಮನೆಯಲ್ಲಿ ಬಿಡಲ್ಲ ಅಂದ್ರೆ ಕದ್ದು ಮುಚ್ಚಿ ಕುಡಿತಾರೆ, ಅದು ಒಳ್ಳೇದಾ? ನಮ್ದು ಫ್ರೆಂಡ್ಸ್ ಪಾರ್ಟಿ ಅದು ನಮ್ಮ ಮಕ್ಕಳಿಗೆ ನಮ್ಮ ಫ್ರೆಂಡ್ಸ್ ಆಗಿ ಇಟ್ಟಿದ್ದೀವಿ ನಾವು. ಹೌದು, ಹಾಗೆ ಅತಿ ಆಗ್ಬಾರ್ದು, ಯಾವುದು ಕೂಡ ಅತಿ ಆಗ್ಬಾರ್ದು ಅಷ್ಟೇ. ಯಾವಾಗ ಅತಿ ಆಗುತ್ತೆ ಆವಾಗ ಮಾತ್ರ ಅದು ಪ್ರಾಬ್ಲಮ್ ಆಗುತ್ತೆ. ಹಾಗೂ ಎಡಿಕ್ಟ್ ಆಗಬಾರ್ದು ಎಲ್ಲದಕ್ಕೂ. ನಮ್ಮದ್ರಲ್ಲಿ ಇರೋದದು, ನಮ್ಮ ಒಳಗೆ ಇದೆ, ನಾವು ಎಡಿಕ್ಟ್ ಆಗ್ತೀವಾ ಇಲ್ವಾ ಅಂತ ಹೇಳಿ ಕುಡಿಯೋದ್ರಲ್ಲಿ. ಹಾಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಅದು ಹೇಗಾಗುತ್ತೆ ಏನಾಗುತ್ತೆ ಟ್ರೈ ಮಾಡೋದಕ್ಕಿಂತ ನಮ್ಮೊಟ್ಟಿಗೆ ಟ್ರೈ ಮಾಡೋದು ಬೆಸ್ಟ್. ಹೌದು, ಅದು ಇದ್ದೇ ಇರುತ್ತೆ ಎಲ್ಲ ಮಕ್ಕಳಿಗೂ. ನೋಡು, ನಾವು ಒಮ್ಮೆ ಟೇಸ್ಟ್ ಮಾಡಿ ಹೇಗಿರುತ್ತೆ. ಮನೆಯಲ್ಲಿ ಬೈತಾರಂತಾನೆ ಹೊರಗಡೆ ಹೋಗಿ ಟೇಸ್ಟ್ ಮಾಡೋದು ಅದೆಲ್ಲ ಆಗುತ್ತೆ. ಹಾಗಾಗಿ
ಒಮ್ಮೆ ನಮ್ಮ ಜೊತೆನೆ ನಾವು ತೋರಿಸಿದ್ರೆ ನೋಡಿ ಒಂದೊಂದು ಇದು ಹೀಗೆ ಉಂಟು ಅಂತ ಹೇಳಿ ಅವರಿಗೂ ಅದು ಗೊತ್ತಿರುತ್ತೆ. ಓ ಹೀಗೆ ಉಂಟು, ಅದು ಒಳ್ಳೇದು, ಅದು ಒಳ್ಳೇದಲ್ಲ, ಎಲ್ಲ ಕಲಿತಂಗೆ ಆಗುತ್ತೆ ಮಕ್ಕಳಿಗೆ ಅಷ್ಟೇ. ಆದ್ರೆ ಯಾರು ಇಲ್ಲಿ ಸಿಗರೇಟ್ ಕುಡಿಯಲ್ಲ, ಯಾರಿಗೆ ಮನಸ್ಸಿಲ್ಲ, ಯಾರಿಗೆ ಅಡಿಕ್ಷನ್ ಇಲ್ಲ, ಯಾರಿಗೆ ಕ್ಯೂರಿಯಾಸಿಟಿ ಕೂಡ ಇಲ್ಲ. ಒಂದು ದಿನ ಕೂಡ ಅದೊಂದು ಇದು ಇಲ್ಲ ಇವರಿಗೆ. ನೋಡೋಣ ಹೇಳಿದ್ದು ಹೇಗಿರುತ್ತೆ ಏನು ಅಂತ ಹೇಳಿ ಅದೆಲ್ಲ ಇಲ್ಲ ಅವರಿಗೆ, ಮಕ್ಕಳಿಗೆ. ಊಟ ಮಾಡೋಣ. ಓಕೆ.